ಹೊಯ್ಸಳರು ಯಾದವ ವಂಶದವರೆಂದು ಈ ವಂಶದ ಆದ್ಯನಾದ ಸಳ ಒಂದು ದಿನ ತನ್ನ ಜೈನ ಗುರುಗಳಾದ ಸುದತ್ತಾಚಾರ್ಯರೊಂದಿಗೆ ಶಶಕಪುರ ಬಳಿಯ ವಾಸಂತಿಕಾ ದೇವಸ್ಥಾನದಲ್ಲಿ ದೇವಿಯ ಅರ್ಚನೆಯಲ್ಲಿ ತೊಡಗಿದ್ದ ಆ ಸಮಯದಲ್ಲಿ ಹುಲಿಯೊಂದು ಅವರತ್ತ ಜಿಗಿದು ಬಂದಿತೆಂದೂ ಆ ಕ್ಷಣದಲ್ಲಿ ಜೈನ ಮುನಿಗಳು ತಮ್ಮ ಕೈಲಿದ್ದ ಆಯುಧವನ್ನು ಸಳನ ಕೈಗಿತ್ತು ಹೊಯ್ಸಳ ಎಂದು ಅಪ್ಪಣೆ ಮಾಡಿದರಂತೆ. ಆ ಸಮಯದಲ್ಲಿ ಸಳನು ಧೈರ್ಯದಿಂದ ಮುನ್ನುಗ್ಗಿ ಹುಲಿಯನ್ನು ಕೊಂದನಂತೆ. ಈ ಪ್ರಕರಣದಿಂದ ಸುಪ್ರೀತರಾದ ಮುನಿಗಳು ತನ್ನ ಶಿಷ್ಯನು ರಾಜನಾಗುವಂತೆ ಹರಸಿದರೆಂದೂ ಆದ್ದರಿಂದಲೇ ಅವನ ವಂಶಕ್ಕೆ ಹೊಯ್ಸಳ ಎಂದು ಹೆಸರಾಯಿತೆಂದು ಹೊಯ್ಸಳರ ಶಾಸನಗಳಲ್ಲಿ ಲಭ್ಯವಿರುವ ಮಾಹಿತಿ. ಕಾಲಕ್ರಮೇಣ ಸಳನು ಹುಲಿಯನ್ನು ವಧಿಸುತ್ತಿರುವ ದೃಶ್ಯವೇ ಹೊಯ್ಸಳರ ಲಾಂಛನವಾಯಿತು. ಹೊಯ್ಸಳರ ಲಾಂಛನ ಹೊಯ್ಸಳರು ಕಟ್ಟಿಸಿರುವ ದೇವಸ್ಥಾನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಸಿಗುವ ಶಿಲ್ಪ.